ನೀನ್ ನೋಡ್ ಮತ್ತೆ ನೋಡಿ ಹೇಳು ಏನಂತ. ಅದು ಬಿಟ್ಟು ನೀನು ನಿನ್ನಷ್ಟಕ್ಕೆ ಬ್ಯಾಗ್ ಬಂದಾಗ ಹೇಳ್ಬೇಡ. ನೋಡಿ ನೋಡಿ ಆಗ್ಲೇ ನಂಗೆ ಮುಂದೆ ಮಾತಾಡ್ತಿದ್ದಾಳೆ ಇವಳಿಗೆ. ಅಯ್ಯೋ ಅಪ್ಪ, ಇದು ದೊಡ್ಡದಾಗಿರೋಂಗಿದೆ. ಲಲಿತಾ, ನಿಂದು ಅತಿ ಆಯ್ತು. ಹ್ಞೂ ರೀ, ಹ್ಞೂ, ನಂದು ಅತಿ ಆಗೋಯ್ತು. ಇವಳನ್ನ ಭಾರಿ ಮುದ್ದಾಗಿ ಕಾಲೇಜಿಗೆ ಕಲಿಸ್ನಲ್ಲ, ಇಷ್ಟು ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡ ತನಕ ಮಾಡಿದ್ನಲ್ಲ, ನಂದು ಅತಿ ಆಗೋಯ್ತು. ಶಿವ್, ಈಗ ಏನು ನಿನ್ನ ಪ್ರಾಬ್ಲಮ್ ಹೇಳು. ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ನೀನು ಹೇಗೆ ಮಾತಾಡಬೇಕು? ಬೆಳೆದ ಮಗಳ ಮೇಲೆ ಕೈ ಮಾಡ್ತಿದ್ಯಲ್ಲ. ಅಲ್ಲ ರೀ, ಅವಳು ಹಾಡಾಡ್ತಿದ್ಲಲ್ಲ, ಪ್ರೀತಿ ಮಾಡಿದೆ ಅಂತ. ಹೌದು, ಅದು ನಾನೇ ಹೇಳಿದ್ದೆ ಅವಳ ಹತ್ರ ಹಾಡಾಡ್ಲಿಕ್ಕೆ. ಏನಾಯ್ತೀಗ? ರೀ, ಅವಳು ಹಾಡಾಡಿದ್ದು ಪ್ರೀತಿ ಮಾಡಿದೇನಂತೇಳಿ. ಹಾಗಿದ್ರೆ ನೀವೇ ಸ್ವಲ್ಪ ತಲೆ ಅರ್ಥ ಮಾಡ್ಕೊಳ್ಳಿ. ಅವಳು ಪ್ರೀತಿ ಮಾಡಿದಾಳೆ ಯಾರನ್ನು? ಮುಚ್ಚುಬಾಯ್, ನಾನು ಅವಳ ಹತ್ರ ಹಾಡು ಹೇಳೋಕ್ಕೆ ಹೇಳಿದ್ದಕ್ಕೆ ಆ ಹಾಡು ಹಾಡಿದವಳು. ಅಷ್ಟರಲ್ಲಿ ಬಂದು ಈ ಥರ ಮಾಡಿಬಿಟ್ಟೆ. ಹಾಡ? ಹ್ಞೂ ಅಮ್ಮ, ಅಪ್ಪ ಹಾಡು ಅಂತ ಹೇಳಿದಕ್ಕೆ ನಾನು ಹಾಡಿದ್ದು. ಅಷ್ಟರಲ್ಲಿ ನೀನು ಬಂದು ಹೊಡೆದ್ಬಿಟ್ಟೆ. ನೀನು ಇನ್ನೂ ಅಡುಗೆ ಇನ್ನೂ ತರಲಿಲ್ವಲ್ಲ, ನಮಗೆ ಹಾಗೆ ಬೋರ್ ಆಗ್ತಿತ್ತು. ಅದಕ್ಕೆ ಅಪ್ಪ ಹಾಡು ಅಂತ ಹೇಳಿದ್ರು, ನಾನು ಹಾಡಿದೆ. ಹೋಗೋಳಿಗೆ ಬೇಕೋಗಿ ಊಟ ತಗೊಂಡು ಬಾ. ನಿಮಗೆ ಬಿರಿಯಾನಿ ಸ್ಪೆಷಲ್ ಆಗಿ ಹೇಳ್ಬೇಕಾ? ಕೂತ್ಕೊಳ್ಳಿ. ನೀನು ಬೇಜಾರು ಮಾಡ್ಕೋಬೇಡ. ಹಾಡು ಬೇಡ, ಮಣ್ಣು ಬೇಡ.